ವೆಲ್ಕಮ್ ಬ್ಯಾಕ್. ಮೈಸೂರು ಚಲೋ ಬೆನ್ನಲ್ಲೇ ಮತ್ತೊಂದು ಪಾದಯಾತ್ರೆಯ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಬಳ್ಳಾರಿಯತ್ತ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರ ಚಿತ್ತ ನೆಟ್ಟಿದೆ. ಬಳ್ಳಾರಿ ಪಾದಯಾತ್ರೆಗೆ ಸದ್ಯ ಕೇಸರಿ ಪಡೆಯ ನಾಯಕರು ಸಜ್ಜಾಗಿದ್ದಾರೆ. ಆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈಗಾಗಲೇ ಪಕ್ಷದ ಒಳಗೆ ಹೈಕಮಾಂಡ್ ಗಮನಕ್ಕೆ ತಂದು ಚರ್ಚಿಸ್ತಾ ಇದ್ದಾರೆ. ವಾಲ್ಮೀಕಿ ಹಗರಣವನ್ನ ವಿರೋಧಿಸಿ ಬಳ್ಳಾರಿ ಪಾದಯಾತ್ರೆ ನಡೆಸೋ ಬಗ್ಗೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯ ಈ ವಿಚಾರ ಬಿಜೆಪಿ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಸೊ ಈ ಪಾದಯಾತ್ರೆ ಚರ್ಚೆ ಬೆನ್ನಲ್ಲೇ ಇದರ ಬಗ್ಗೆ ಕೈ ನಾಯಕರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಪಾದಯಾತ್ರೆಯಿಂದ ಬೈ ಎಲೆಕ್ಷನ್ಗೆ ತೊಡಕಾಗದ ಹಾಗೆ ಎಚ್ಚರ ವಹಿಸೋ ನಿಟ್ಟಿನಲ್ಲಿ ಸಂಡೂರು ಕ್ಷೇತ್ರದ ಬಗ್ಗೆ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ವರದಿ ಕೇಳಿದೆ. ಮೈಸೂರು ಚಲೋ ಆಯಿತು, ಇವತ್ತು ಅದರ ಸಮಾರೋಪ ಸಮಾರಂಭ, ಮೈಸೂರಿನಲ್ಲಿ ಸಮಾವೇಶ ಇದೆ. ಇದರ ಬೆನ್ನಲ್ಲೇ ಈಗ ಇನ್ನೊಂದು ವಾಲ್ಮೀಕಿ ನಿಗಮದ ಹಗರಣವನ್ನ ಖಂಡಿಸಿ ಬಳ್ಳಾರಿಯ ಪಾದಯಾತ್ರೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಶಿವಾನಂದ್, ಮೈಸೂರು ಚಲೋ ಆಯ್ತು, ಇವತ್ತು ಸಮಾರೋಪ, ಬಟ್ ಬಳ್ಳಾರಿ ಪಾದಯಾತ್ರೆಗೂ ಕೇಸರಿ ಕಲಿಗಳು ಸಜ್ಜಾಗ್ತಾರ? ಕಾಂಗ್ರೆಸ್ ಹೇಗೆ ಅಲರ್ಟ್ ಆಗಿದೆ ಈ ಬಗ್ಗೆ? ವಿಜಯ್, ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಮತ್ತೊಂದು ಪಾದಯಾತ್ರೆ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಜೊತೆಗೆ ಕೆಲವೊಂದಿಷ್ಟು ರಾಜ್ಯ ನಾಯಕರು ಕೂಡ ಈಗ ಚರ್ಚೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆದ್ರೆ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿರ್ತಕ್ಕಂತ ವಾಲ್ಮೀಕಿ ನಿಗಮದ ಹಗರಣವನ್ನೇ ಮುಂದಿಟ್ಟುಕೊಂಡು ಈಗ ಬಳ್ಳಾರಿ ಪಾದಯಾತ್ರೆಯನ್ನ ಬಿಜೆಪಿ ಕೈಗೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಹೈಕಮಾಂಡ್ ಜೊತೆಗೆ ಈಗ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಬಳ್ಳಾರಿ ಭಾಗದಲ್ಲಿ ಬಿಜೆಪಿ ಪಾದಯಾತ್ರೆಯಿಂದ ಯಾವುದೇ ಎಫೆಕ್ಟ್ ಆಗದಂತೆ ಈಗ ಕ್ರಮಕ್ಕೆ ಮುಂದಾಗುವಂತೆ ಸೂಚನೆಯನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಳ್ಳಾರಿಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರಿಗೆ ನೀಡಿರುವಂತದ್ದು. ಮುಂದುವರೆದ ಭಾಗವಾಗಿ ಏನಾದ್ರು ಅಂದ್ರೆ ಮುಂಬರುವ ದಿನಗಳಲ್ಲಿ ಈಗಾಗಲೇ ಸಂಡೂರು ಬೈ ಎಲೆಕ್ಷನ್ ಕೂಡ ಇರುವಂತದ್ದು. ಜೊತೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ನೇರ ಪೈಪೋಟಿ ನೀಡುವಂತ ಸಂಡೂರು ಬೈ ಎಲೆಕ್ಷನ್ ಅನ್ನ ಈಗ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಕೈಗೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ತಂತ್ರಗಾರಿಕೆಯನ್ನ ರೂಪಿಸ್ತಿರುವಂತದ್ದು. ಇನ್ನೊಂದ್ ಕಡೆ ಇದೇ ವಾಲ್ಮೀಕಿ ಹಗರಣವನ್ನ ಮುಂದಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಆಗ್ರಹಿಸಿ ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗ ಇನ್ನು ಪಾದಯಾತ್ರೆ ರೂಪರೇಷೆಗಳನ್ನ ರೂಪಿಸಬೇಕು ಮತ್ತೆ ಯಾರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಆಗ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ತರನಾದಂತ ಕಾಂಗ್ರೆಸ್ಗೆ ಈ ಒಂದು ಪಾದಯಾತ್ರೆಯಿಂದ ಎಫೆಕ್ಟ್ ಆಗಬಾರ್ದು ಮತ್ತೆ ಸಂಡೂರು ಕ್ಷೇತ್ರವನ್ನ ಸತಾಯಗತಾಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಮುನ್ನಡೆ ಆಗ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿ ನಾಯಕರ ಜೊತೆಗೆ ಚರ್ಚೆ ಮಾಡೋದಲ್ಲದೆ ಈಗಾಗಲೇ ಸಾಕಷ್ಟು ಬೂತ್ ಮಟ್ಟದಲ್ಲಿ ಕೂಡ ಅಂದ್ರೆ ನಾಗೇಂದ್ರ ಅವರ ಪರವಾದಂತ ಬೆಂಬಲ ಇದೆಯಾ ಅಥವಾ ಏನು ಕಾಂಗ್ರೆಸ್ ಪರ ಏನು ಯಾವ ರೀತಿಯಾದಂತ ಅಲೆ ಇದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಇದಲ್ಲದೆ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆಯ ಒಟ್ಟು 10 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇರತಕ್ಕಂತ ಕಾಂಗ್ರೆಸ್ ಮುಖಂಡರೊಂದಿಗೆ ಈಗಾಗಲೇ ಏನು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಖುದ್ದಾಗಿ ಮಾತುಕತೆಯನ್ನ ನಡೆಸುವಂತ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಅಂದ್ರೆ ಏನಾದ್ರೂ ಯಾವುದೇ ರೀತಿಯಾದಂತ ಪಾದಯಾತ್ರೆ ನಡೆದ್ರೆ ಅಥವಾ ಬಿಜೆಪಿಯಿಂದ ಯಾವುದೇ ತರನಾದಂತ ಎಫೆಕ್ಟ್ ಆಗ್ತಾ ಇದೆ ಮತ್ತೆ ವಾಲ್ಮೀಕಿ ನಿಗಮದ ಏನು ಅವ್ಯವಹಾರದ ಬಳಿಕ ಯಾವೆಲ್ಲ ತೆರನಾದಂತ ಬದಲಾವಣೆ ಅಂದ್ರೆ ಪ್ರಬಲವಾಗಿ ಎಸ್ಟಿ ಸಮುದಾಯದಲ್ಲಿ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಏನು ಒಂದ್ ವೇಳೆ ಕಾಂಗ್ರೆಸ್ನಿಂದ ಏನಾದ್ರೂ ಅಂದ್ರೆ ಈಗಾಗಲೇ ಅಭ್ಯರ್ಥಿಯನ್ನ ಯಾರನ್ನೇ ಕಣಕ್ಕಿಳಿಸಿದ್ರೆ ಮತ್ತೆ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಯಾರು ಎದುರಾಗಬಹುದು ಮತ್ತೆ ಈ ಒಂದು ಪಾದಯಾತ್ರೆಯಿಂದ ಯಾವ ರೀತಿಯಾದಂತ ಏನು ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಅಲರ್ಟ್ ಈಗ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.